ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ವಿಷಯವನ್ನು ಕೇಳಿ ಭರತನ ಮೂರ್ಛೆ, ಶತ್ರುಘ್ನ ಕೌಸಲ್ಯ ಕೈಕೇಯಿ ಸುಮಿತ್ರೆಯರ ವಿಲಾಪ, ಎಚ್ಚರಗೊಂಡ ನಂತರ ಭರತನ ಕೇಳಿಕೆಯಂತೆ ಶ್ರೀರಾಮನ ಭೋಜನ ಶಯ್ಯೆ ಮುಂತಾದ ವಿಷಯವಾಗಿ ಗುಹನಿಂದ ವಿವರಣೆ ಎಂಬ 87ನೆಯ ಸರ್ಗಕ್ಕೆ ಸ್ವಾಗತ. ಗುಹಸ್ಯ ವಚನಂ ಶ್ರುತ್ವಾ ಭರತೋ ವೃಷಮಪ್ರಿಯಂ ಧ್ಯಾನಂ ಜಗಾಮ ತತ್ರೈವ ತತ್ರ ತಚ್ಛೃತಮಪ್ರಿಯಂ. ರಾಮಲಕ್ಷ್ಮಣರು ಜಟಾಧಾರಿಗಳಾಗಿ ಪ್ರಯಾಣ ಮಾಡಿದರು ಎಂಬ ಅಪ್ರಿಯವಾದ ವಾರ್ತೆಯನ್ನು ಗುಹನಿಂದ ಕೇಳಿದೊಡನೆಯೇ ಭರತನು ಚಿಂತಾಮಗ್ನನಾದನು. ಯಾವಾಗ ಭರತನು ಅಪ್ರಿಯವಾದ ವಾರ್ತೆಯನ್ನು ಕೇಳಿದನೋ ಆಗಲೇ ಅವನಿಗೆ ಯೋಚನೆಯು ಪ್ರಾರಂಭವಾಯಿತು. ಸುಕುಮಾರನಾದ, ಮಹಾಸತ್ವನಾದ, ಸಿಂಹಸ್ಕಂಧನಾದ, ಮಹಾಭುಜನಾದ, ಕಮಲದಂತೆ ವಿಶಾಲವಾದ ಕಣ್ಣುಗಳುಳ್ಳ ತರುಣನಾದ, ಪ್ರಿಯ ದರ್ಶನನಾದ ಭರತನು ಮುಹೂರ್ತ ಕಾಲ ಹೇಗೋ ಸಮಾಧಾನದಿಂದಿದ್ದನು. ಮರುಕ್ಷಣದಲ್ಲಿಯೇ ಬಹಳವಾದ ಮನಕ್ಲೇಶದಿಂದ ಪೀಡಿತನಾಗಿ ಅಂಕುಶದಿಂದ ತೀಕ್ಷ್ಣವಾಗಿ ಚುಚ್ಚಲ್ಪಟ್ಟ ಆನೆಯಂತೆ ಮೂರ್ಛೆ ಹೊಂದಿ ಕೆಳಗೆ ಬಿದ್ದನು. ಭೂಕಂಪವಾದ ಸಮಯದಲ್ಲಿ ಬುಡ ಮೇಲಾಗಿ ಬೀಳುವ ವೃಕ್ಷದಂತೆ ಮೂರ್ಛಿತನಾಗಿ ಕೆಳಗೆ ಬಿದ್ದ ಭರತನನ್ನು ನೋಡಿ ಗುಹನ ಮುಖವು ಕಪ್ಪಿಟ್ಟಿತು. ಅವನು ಬಹಳ ದುಃಖಿತನಾದನು. ಭರತನ ಆ ಅವಸ್ಥೆಯನ್ನು ಕಂಡು ಅವನ ಸಮೀಪದಲ್ಲಿಯೇ ನಿಂತಿದ್ದ ಶತ್ರುಘ್ನನು ಅವನನ್ನು ಬಾಚಿ ತಬ್ಬಿಕೊಂಡು ಮುಂದೇನು ಮಾಡಬೇಕು ಎಂಬುದನ್ನು ತಿಳಿಯದೆ ಶೋಕತಪ್ತನಾಗಿ ಅಳತೊಡಗಿದನು. ಆ ಮೊದಲೇ ಪತಿಯನ್ನಗಲಿದ ದುಃಖದಿಂದ ಸಂತಪ್ತರಾಗಿದ್ದ, ಸತತವಾದ ಚಿಂತೆಯಿಂದ ಸರಿಯಾಗಿ ನಿದ್ರಾಹಾರಗಳಿಲ್ಲದೆ ಬಹಳ ಕೃಶರಾಗಿದ್ದ ದಶರಥನ ಪತ್ನಿಯರು ಶತ್ರುಘ್ನನು ಅಳುತ್ತಿದ್ದುದನ್ನು ನೋಡಿ ಭರತನ ಬಳಿಗೆ ಬಂದರು. ಭರತನ ತಾಯಂದಿರು ಬಿಕ್ಕಿ ಬಿಕ್ಕಿ ಅಳುತ್ತಾ ಭೂಮಿಯಲ್ಲಿ ಮೂರ್ಛಿತನಾಗಿ ಬಿದ್ದಿದ್ದ ಭರತನನ್ನು ಸುತ್ತುವರಿದು ನಿಂತರು. ದುಃಖ ತಪ್ತಳಾಗಿದ್ದ ಕೌಸಲ್ಯೆಯು ಭರತನ ಬಳಿಗೆ ಬಂದು ಅವನನ್ನು ಹಿಡಿದೆತ್ತಿ ಬಾಚಿ ತಬ್ಬಿಕೊಂಡಳು. ಹಸುವು ತನ್ನ ಕರುವನ್ನು ಕತ್ತಿನಿಂದ ತಬ್ಬಿಕೊಂಡು ಮುದ್ದಾಡುವಂತೆ ತಪಸ್ವಿನಿಯಾದ ಕೌಸಲ್ಯೆಯು ಭರತನನ್ನು ತಬ್ಬಿಕೊಂಡು ಅಳುತ್ತಲೇ ಪ್ರಶ್ನಿಸಿದಳು. ಪುತ್ರವ್ಯಾಧಿರ್ನತೆ ಕಚ್ಚಿತ್ ಶರೀರಂ ಪರಿಬಾಧತೆ ಅಸ್ಯ ರಾಜ ಕುಲಸ್ಯಾದ್ಯ ತ್ವದಧೀನಂ ಹಿ ಜೀವಿತಂ. ಮಗು, ಯಾವುದಾದರೂ ರೋಗವು ನಿನ್ನ ಶರೀರವನ್ನೀಗ ಬಾಧಿಸುತ್ತಿಲ್ಲ ತಾನೆ? ಈ ರಾಜಕುಲದ ಜೀವಿತವೀಗ ನಿನ್ನ ಅಧೀನದಲ್ಲಿದೆ. ಲಕ್ಷ್ಮಣನೊಡನೆ ರಾಮನು ಅರಣ್ಯಕ್ಕೆ ಹೊರಟು ಹೋದನು. ದಶರಥ ಮಹಾರಾಜನು ಕಾಲವಾಗಿ ಹೋದನು. ನಿನ್ನನ್ನು ನೋಡಿಕೊಂಡು ನಾನಿನ್ನೂ ಜೀವಿಸಿದ್ದೇನೆ. ನಮ್ಮೆಲ್ಲರಿಗೂ ಈಗ ನೀನೊಬ್ಬನೇ ರಕ್ಷಕನು. ವತ್ಸ ಭರತ, ಲಕ್ಷ್ಮಣನಿಗೆ ಸಂಬಂಧಿಸಿದಂತೆ ಅಥವಾ ನನ್ನ ಏಕಮಾತ್ರ ಪುತ್ರನಾದ ಸಭಾರ್ಯನಾಗಿ ಅರಣ್ಯಕ್ಕೆ ತೆರಳಿರುವ ಶ್ರೀರಾಮನಿಗೆ ಸಂಬಂಧಿಸಿದಂತೆ ಅಪ್ರಿಯವಾದ ಯಾವ ವಾರ್ತೆಯನ್ನು ಕೇಳಿಲ್ಲ ತಾನೆ? ಏಕೆಂದರೆ ಭರತನು ಅಲ್ಲಿ ಎಚ್ಚರ ತಪ್ಪಿ ಬಿದ್ದಿರುವನು. ಆ ಕಾರಣದಿಂದಾಗಿ ಮಾತೆಯ ಹೃದಯದಿಂದ ಕೌಸಲ್ಯಾದೇವಿಯು ಆತನನ್ನು ಪ್ರಶ್ನಿಸುತ್ತಿರುವಳು. ಮಹಾ ಯಶೋವಂತನಾದ ಭರತನು ಸ್ವಲ್ಪ ಹೊತ್ತಿನಲ್ಲಿಯೇ ಎಚ್ಚರಗೊಂಡು ಅಳುತ್ತಲೇ ಕೌಸಲ್ಯೆಯನ್ನು ಸಮಾಧಾನಗೊಳಿಸಿ ಗುಹನನ್ನು ಪುನಃ ಪ್ರಶ್ನಿಸಿದನು. ನಿಷಾದ ರಾಜ, ಅಂದಿನ ರಾತ್ರಿ ನಮ್ಮಣ್ಣನು ಎಲ್ಲಿ ತಂಗಿದ್ದನು? ಸೀತೆಯು ಎಲ್ಲಿದ್ದಳು? ಲಕ್ಷ್ಮಣನು ಎಲ್ಲಿದ್ದನು? ಏನನ್ನು ತಿಂದು ಯಾವ ಹಾಸಿಗೆಯಲ್ಲಿ ಅವರು ಮಲಗಿದ್ದರು? ಎಲ್ಲವನ್ನೂ ವಿಶದವಾಗಿ ಹೇಳು. ಲೋಕಾಭಿರಾಮನಾದ ಶ್ರೀರಾಮನ ವಿಷಯವನ್ನು ಹೇಳುವಂತೆ ಭರತನು ಕೇಳಿದೊಡನೆಯೇ ಗುಹನು ಪರಮ ಹೃಷ್ಟನಾಗಿ ಪ್ರಿಯನು, ಹಿತನು, ಅತಿಥಿಯೂ ಆದ ಶ್ರೀರಾಮನಿಗೆ ತಾನು ಮಾಡಿದ ಉಪಚಾರವನ್ನು ಭರತನಿಗೆ ವಿವರಿಸಿ ಹೇಳಿದನು. ರಾಜಕುಮಾರ, ನಾನು ಶ್ರೀರಾಮನ ಭೋಜನಕ್ಕಾಗಿ ಹಲವು ಬಗೆಯ ಅನ್ನಗಳನ್ನು, ಹಲವು ಬಗೆಯ ಭಕ್ಷ್ಯಗಳನ್ನು, ಫಲಗಳನ್ನು ತಂದೆನು. ಆದರೆ ಅವೆಲ್ಲವನ್ನು ಸತ್ಯ ಪರಾಕ್ರಮನಾದ ಶ್ರೀರಾಮನು ನನ್ನ ಅನುಗ್ರಹಾರ್ಥವಾಗಿ ಸ್ಪರ್ಶಿಸಿದನು. ಕ್ಷತ್ರಿಯ ಧರ್ಮವನ್ನು ಸ್ಮರಿಸುತ್ತಾ ಯಾವ ಭೋಜನ ಪದಾರ್ಥವನ್ನು ಆಸ್ವಾದಿಸಲಿಲ್ಲ. ಇಲ್ಲಿ 2 ರೀತಿಯಾಗಿ ನೋಡಬಹುದು. ಒಂದು, ಶ್ರೀರಾಮನು ಕ್ಷತ್ರಿಯನಾದುದರಿಂದ ಆತನು ಯಾವುದೇ ರೀತಿಯಲ್ಲಿ ಭಿಕ್ಷಾರ್ಥವಾಗಿ ಬೇರೆಯವರಿಂದ ಅನ್ನವನ್ನು ಸ್ವೀಕರಿಸುವಂತಿಲ್ಲ. ಕ್ಷತ್ರಿಯನಾದವನು ಯಾವಾಗಲೂ ಕೊಡುಗೈ ದಾನಿಯಾಗಿರಬೇಕೇ ಹೊರತು ಭಿಕ್ಷಾಟನೆ ಮಾಡಿ ಭಿಕ್ಷೆಯಿಂದ ಬಂದ ಅನ್ನವನ್ನು ಸ್ವೀಕರಿಸುವುದು ಕೇವಲ ಬ್ರಾಹ್ಮಣರಿಗೆ ಮಾತ್ರವೇ ಯೋಗ್ಯವಾದುದು. ಆ ಬ್ರಾಹ್ಮಣರೂ ಸೇರಿದಂತೆ ಸನ್ಯಾಸಿ ಯತಿಗಳಿಗೂ ಭಿಕ್ಷೆಯನ್ನು ನೀಡುವ ಕಾರ್ಯವನ್ನು ಕ್ಷತ್ರಿಯನಾದವನು ಹಾಗೂ ವೈಶ್ಯನಾದವನು ಮಾಡಬೇಕು.
ಈ ಕಾರಣದಿಂದಾಗಿ ಭಿಕ್ಷಾಟನೆ ಎನ್ನುವುದು, ಅಂದರೆ ಭಿಕ್ಷೆ ಬೇಡಿ ಬಂದ ಅಥವಾ ಬೇರೆಯವರು ದಾನವಾಗಿ ಕೊಟ್ಟ ಅನ್ನವನ್ನು ಸ್ವೀಕರಿಸುವುದು ಕ್ಷತ್ರಿಯರಿಗೂ ಹಾಗೂ ವೈಶ್ಯರಿಗೂ ನಿಷಿದ್ಧವಾದುದು. ನೆನಪಿರಲಿ, ಈಗಿನ ಕಾಲದಲ್ಲೂ ಕೂಡ ನಾವು ದೇವಸ್ಥಾನಗಳಿಗೆ ಹೋಗುತ್ತೇವೆ, ಅದೇನೋ ಪ್ರಸಾದದ ಊಟ ಎಂಬ ಭಾವದಿಂದ ಅಲ್ಲಿ ಊಟ ಮಾಡುತ್ತೇವೆ. ನೆನಪಿರಲಿ, ಅದು ಪ್ರಸಾದವಲ್ಲ. ವಾಸ್ತವದಲ್ಲಿ ಪ್ರಸಾದವೆಂದರೆ ಕೇವಲ 3 ಬೆರಳುಗಳಿಂದ ಸ್ವೀಕರಿಸುವಂತಹ ಅತ್ಯಲ್ಪ ಪ್ರಮಾಣದ ಯಾವುದನ್ನೇ ಆಗಲಿ ಪ್ರಸಾದವೆನ್ನುತ್ತಾರೆ. ಆದರೆ ಅಲ್ಲಿ ಮಾಡುವ ಊಟವು ಯಾವುದೇ ತೀರ್ಥಕ್ಷೇತ್ರವಿರಲಿ, ಆ ಕ್ಷೇತ್ರಗಳಲ್ಲಿ ಮಾಡುವ ಊಟವು ಅನ್ನದಾನವಾಗಿರುತ್ತದೆ. ಈ ದಾನವನ್ನು ಸ್ವೀಕರಿಸಲು ಮುಖ್ಯತಃ ಬ್ರಾಹ್ಮಣರು ಯೋಗ್ಯರಾಗಿರುತ್ತಾರೆ. ಅಂತಿಮವಾಗಿ ಊಟವನ್ನು ಪೂಜೆಯಂತೆ ಮಾಡಿ ಅವರು ಊಟದ ಸಮಯದಲ್ಲಿಯೂ ಕೂಡ ಆರಂಭದಲ್ಲಿಯೂ ಕೊನೆಯಲ್ಲಿಯೂ ಮಾಡುವ ಪೂಜೆಗಳನ್ನು ಗಮನಿಸಿ ಆ ಪೂಜೆಗಳ ಮೂಲಕ ಅಂತಿಮದಲ್ಲಿ ತಮ್ಮ ಹಸ್ತವನ್ನು ನೆಲದ ಮೇಲೆ ಒತ್ತಿ ಅನ್ನದಾತನು ಸುಖವಾಗಿರಲಿ ಎಂದು ಭೂಮಿಯನ್ನು ಸ್ಪರ್ಶಿಸಿ ಹೇಳುತ್ತಾರೆ. ಹೀಗೆ ಅನ್ನದಾತನು ಸುಖವಾಗಿರಲಿ ಎಂದು ಅವರು ಆಶೀರ್ವದಿಸುವುದರಿಂದ ಆ ಆಶೀರ್ವಾದದ ಬಲದಿಂದಲೇ ಯಾರು ಆ ಅನ್ನದಾನಕ್ಕಾಗಿ ಹಣವನ್ನು ಕೊಟ್ಟಿರುವನೋ ಆತನಿಗೆ ಒಳ್ಳೆಯದಾಗಲಿ ಎಂದು ಆಶೀರ್ವದಿಸುತ್ತಾರೆ. ಈ ಕಾರಣದಿಂದಾಗಿಯೇ ಕೆಲವು ಕ್ಷೇತ್ರಗಳಲ್ಲಿ ಬ್ರಾಹ್ಮಣರಿಗೆ ಪ್ರತ್ಯೇಕವಾದ ಪಂಕ್ತಿಯಲ್ಲಿ ಊಟ ಹಾಕುವ ಪದ್ಧತಿ ಇದೆ. ಏಕೆಂದರೆ ಅವರು ಪೂಜೆಯ ರೂಪದಲ್ಲಿ ಸ್ವೀಕರಿಸುತ್ತಾರೆಯೇ ಹೊರತು ಅಲ್ಲಿ ಊಟಕ್ಕೆ ಕುಳಿತ ಯಾವ ಬ್ರಾಹ್ಮಣನೂ ಆತ ನಿಜವಾಗಿಯೂ ಬ್ರಾಹ್ಮಣನೇ ಆಗಿದ್ದಲ್ಲಿ, ಯಾವ ಬ್ರಾಹ್ಮಣನೂ ಕೂಡ ಅಂದರೆ ಕೇವಲ ಜಾತಿಯಿಂದ ಬ್ರಾಹ್ಮಣನಲ್ಲ, ನಿಜವಾಗಿ ಸ್ವಭಾವದಿಂದಲೂ ಬ್ರಾಹ್ಮಣ್ಯವನ್ನು ಹೊಂದಿದ್ದ ಪಕ್ಷದಲ್ಲಿ ಆತ ಜಿಹ್ವಾ ಚಾಪಲ್ಯವನ್ನು ಅಂದರೆ ನಾಲಿಗೆಯ ಚಪಲಕ್ಕಾಗಿ ಅಲ್ಲಿ ಆಹಾರವನ್ನು ತಿನ್ನದೆ ಅದೊಂದು ಪೂಜೆ ಎಂಬಂತೆ ಅನ್ನ ಬ್ರಹ್ಮವೆಂಬಂತೆ ತಾನು ಸ್ವೀಕರಿಸಿ, ಅಂದರೆ ಬ್ರಾಹ್ಮಣ ಮುಖದಿಂದ ಹೇಗೆ ಅಗ್ನಿ ಮುಖದಲ್ಲಿ ಹೋಮದಲ್ಲಿ ಹವ್ಯ ಪದಾರ್ಥಗಳನ್ನು ಸಮರ್ಪಿಸುವರೋ ಅದೇ ರೀತಿ ಬ್ರಾಹ್ಮಣ ಮುಖದಲ್ಲಿ ಆ ಆಹಾರ ಪದಾರ್ಥವನ್ನು ಸಮರ್ಪಿಸುತ್ತಿರುವರು ಎಂಬ ಭಾವದಲ್ಲಿ ಅದನ್ನು ಸ್ವೀಕರಿಸಿ ಅವರಿಗೆ ಒಳ್ಳೆಯದಾಗಲೆಂದು, ಹಾಗೂ ಆ ರೀತಿ ಅನ್ನದಾನ ಮಾಡುತ್ತಿರುವವರಲ್ಲಿ ಯಾವುದಾದರೂ ಕೆಟ್ಟ ಕರ್ಮಗಳ ಫಲವಿದ್ದರೆ ಅದನ್ನು ತಾನು ಸ್ವೀಕರಿಸಲು ಸಿದ್ಧನಾಗಿ, ಆ ಸ್ವೀಕರಿಸಿದ ನಂತರ ಅದನ್ನು ಜೀರ್ಣಿಸಿಕೊಳ್ಳಲು ಸಿದ್ಧನಾಗಿ ಅಂತಿಮವಾಗಿ ಅನ್ನದಾತೋ ಸುಖೀಭವ, ಅನ್ನದಾತನು ಸುಖವಾಗಿರಲಿ ಎಂದು ಆಶೀರ್ವದಿಸಬೇಕು. ಹಾಗಿದ್ದರೆ ಉಳಿದವರು ಕ್ಷೇತ್ರದಲ್ಲಿ ಊಟ ಮಾಡಬಾರದೆ? ವಿಶೇಷವಾಗಿ ಕ್ಷತ್ರಿಯರು ಅಂದರೆ ಯಾರು ರಾಜ ಕಾರ್ಯಗಳನ್ನು ನಡೆಸುತ್ತಿರುವರೋ ಅಂತಹವರು, ಹಾಗೂ ವೈಶ್ಯರು, ಧನಪತಿಗಳು, ಹಾಗೂ ಯಾರು ವಿಶೇಷವಾಗಿ ಉದ್ಯಮಪತಿಗಳಾಗಿದ್ದು ಪಶುಸಂಗೋಪನೆ ಮುಂತಾದ ಕಾರ್ಯಗಳಲ್ಲಿ ಎಲ್ಲ ತೊಡಗಿದ್ದು ಇತರರಿಗೆ ಆಶ್ರಯದಾತರಾಗಿರುವರೋ, ಯಾರು ಉಳಿದವರಿಗೆ ಆಶ್ರಯದಾತರಾಗಿರುವರೋ ಅಂತಹವರು ದಾನವನ್ನು ಸ್ವೀಕರಿಸಬಾರದು. ಇನ್ನು ಕೆಲಸಗಳಲ್ಲಿ ತೊಡಗಿದ್ದು ಸಂಬಳಕ್ಕಾಗಿ ಕೆಲಸ ಮಾಡುವಂತಹ ನಮ್ಮಂಥವರು, ನಾವು ಶೂದ್ರತ್ವದಲ್ಲಿ ಇರುವವರು, ನಾವು ಬೇರೆಯವರಿಗೆ ನಮ್ಮ ಸೇವೆಯನ್ನು ಸಲ್ಲಿಸಿ ಅದಕ್ಕಾಗಿ ಪ್ರತಿಯಾಗಿ ಸಂಬಳವನ್ನು ಪಡೆಯುತ್ತೇವೆ. ಶೂದ್ರನಾದವನಿಗೂ ಕೂಡ ದಾನವಲ್ಲದಿದ್ದರೂ ಅಲ್ಲಿ ಅನ್ನದಾನವನ್ನಾಗಿ ಮಾಡುತ್ತಿರುವಾಗ ಅದನ್ನು ಸ್ವೀಕರಿಸುವ ಯೋಗ್ಯತೆ ಇರುತ್ತದೆ. ಏಕೆಂದರೆ ಶೂದ್ರನಾದವನು ಬದುಕಿರುವುದೇ ಇಡೀ ಸಮಾಜಕ್ಕೆ ತಾನು ಸೇವೆಯನ್ನು ಸಲ್ಲಿಸಿ ಆ ಸಮಾಜವು ತನಗೆ ಕೊಡುವಂತಹ ಸಂಬಳದಿಂದಲೇ. ಇಲ್ಲಿ ಶೂದ್ರನಾದವನು ಅಂದರೆ ಯಾರೋ ತಾನು ಸೇವೆಯನ್ನು ಸಲ್ಲಿಸಿ ನಮ್ಮಂತೆ ಯಾವುದೋ ಒಂದು ಸಂಸ್ಥೆಯಲ್ಲೋ ಎಲ್ಲೋ ಸಂಬಳಕ್ಕಾಗಿ ಕೆಲಸ ಮಾಡುತ್ತಾ ಜೀವಿಸುವವನು, ಯಾವುದೇ ರೀತಿಯಲ್ಲೂ ಕೂಡ ಯಾರು ಅನ್ನದಾನವನ್ನು ಮಾಡುತ್ತಿರುವರೋ ಅವನ ಸಂಕಷ್ಟಗಳನ್ನು ಸ್ವೀಕರಿಸಬೇಕಾದ ಅಗತ್ಯವಿಲ್ಲ. ನಾವು ಸಮಾಜದ ದೈನ್ಯದಿಂದಲೇ ಬದುಕಿರುವುದರಿಂದ, ಸಮಾಜವು ಕೊಡುವ ಸಂಬಳದಿಂದಲೇ ನಾವು ಬದುಕಿರುವುದರಿಂದ ಆ ಕಾರಣದಿಂದಾಗಿ ಕ್ಷೇತ್ರಗಳಲ್ಲಿ ಹಾಕುವ ಊಟವನ್ನು ಸ್ವೀಕರಿಸಬಹುದು. ಆದರೆ ಕ್ಷತ್ರಿಯರಾಗಲಿ ಹಾಗೂ ವೈಶ್ಯರಾಗಲಿ ಅಂದರೆ ಯಾರು ಉದ್ಯಮಪತಿಗಳೋ, ಯಾರು ರಾಜಾಧಿಕಾರವನ್ನು ನಡೆಸುತ್ತಿರುವರೋ ಅಂತಹವರು ಅಲ್ಲಿ ಕೊಡುಗೈ ದಾನಿಗಳಾಗಿರಬೇಕೇ ಹೊರತು ಅವರು ಅಂತಹ ಅನ್ನದಾನ ನಡೆಯುವ ಸ್ಥಳದಲ್ಲಿ ಊಟವನ್ನು ಮಾಡಬಾರದು. ಈ ಅರ್ಥದಲ್ಲಿಯೂ ಕೂಡ ಶ್ರೀರಾಮನು ಗುಹನು ತಂದು ಒಪ್ಪಿಸಿದ ಆ ಭಕ್ಷ್ಯಭೋಜ್ಯಗಳನ್ನು ನಿರಾಕರಿಸಿರಬಹುದು. ಆದರೆ ನೇರವಾಗಿ ನಿರಾಕರಿಸುವುದಿಲ್ಲ. ಗುಹನಿಗೆ ಬೇಸರವಾಗಬಾರದೆಂದು ಅದನ್ನು ಮುಟ್ಟಿ ಅನುಗ್ರಹಿಸಿ ಗುಹನಿಗೂ ಸಮಾಧಾನವನ್ನು ಮಾಡಿ ಅದನ್ನು ಗುಹನಿಗೆ ಹಿಂದಿರುಗಿಸಿ ಬಿಡುತ್ತಾನೆ. ಇನ್ನೊಂದು ಅರ್ಥದಲ್ಲಿ ಸ್ವತಃ ಶ್ರೀರಾಮನು ಈಗ ವನವಾಸಕ್ಕೆ ಹೊರಟಿರುವುದರಿಂದ ರಾಜಯೋಗ್ಯವಾದ ಅಂತಹ ಭಕ್ಷ್ಯಭೋಜ್ಯಗಳನ್ನು ಸ್ವೀಕರಿಸದೆ ಆತನು ನೇರವಾಗಿ ಕೇವಲ ಗಂಗಾಜಲವನ್ನಷ್ಟೇ ಕುಡಿದು ಋಷಿ ಮುನಿಗಳಿಗೆ ಯೋಗ್ಯವಾದ ಕಂದ ಮೂಲ ಫಲಾಹಾರಗಳನ್ನೇ ಸ್ವೀಕರಿಸುವಂತಹ
ಸ್ವಭಾವವುಳ್ಳವನಾಗಿರಬೇಕು. ಇಲ್ಲಿ ಕುಹನೂ ಕೂಡ ಅಂತಹ ಕಂದಮೂಲ ಫಲಾಹಾರಗಳನ್ನೇ ತಂದಿದ್ದರೂ ಬೇರೆಯವರು ಕೊಡುತ್ತಿರುವಂತಹ ಆಹಾರವನ್ನು ಋಷಿಗಳು ಸ್ವೀಕರಿಸುವುದಿಲ್ಲ. ಅವರೇ ಕಂದ ಮೂಲ ಫಲಗಳನ್ನು ಸಂಗ್ರಹಿಸಿ ಅಥವಾ ಅವರ ಶಿಷ್ಯರು ಸಂಗ್ರಹಿಸಿದ ಅಂತಹ ಕಂದ ಮೂಲ ಫಲಗಳನ್ನು ಸ್ವೀಕರಿಸುತ್ತಾರೆ. ಮುಂದೆ ಶ್ರೀರಾಮನು ಲಕ್ಷ್ಮಣನು ತರುತ್ತಿದ್ದ ಕಂದ ಮೂಲ ಫಲಗಳನ್ನು ಸ್ವೀಕರಿಸುತ್ತಿದ್ದನೇ ಹೊರತು ಬೇರೆಯವರಿಂದ ದಾನವಾಗಿ ಸ್ವೀಕರಿಸುತ್ತಿರಲಿಲ್ಲ. ರಾಜಕುಮಾರ, ನಾನು ಶ್ರೀರಾಮನ ಭೋಜನಕ್ಕಾಗಿ ಹಲವು ಬಗೆಯ ಅನ್ನಗಳನ್ನು, ಹಲವು ಬಗೆಯ ಭಕ್ಷ್ಯಗಳನ್ನು, ಫಲಗಳನ್ನು ತಂದೆನು. ಆದರೆ ಅವೆಲ್ಲವನ್ನು ಸತ್ಯ ಪರಾಕ್ರಮನಾದ ಶ್ರೀರಾಮನು ನನ್ನ ಅನುಗ್ರಹಾರ್ಥವಾಗಿ ಸ್ಪರ್ಶಿಸಿದನು. ಕ್ಷತ್ರಿಯ ಧರ್ಮವನ್ನು ಸ್ಮರಿಸುತ್ತಾ ಯಾವ ಭೋಜನ ಪದಾರ್ಥವನ್ನು ಆಸ್ವಾದಿಸಲಿಲ್ಲ. ದಕ್ಷ್ಯಸ್ಮಾಭಿಪ್ರತಿಗ್ರಾಹ್ಯಂ ಸಖೇ ದೇಯಂತು ಸರ್ವದಾ. ಕ್ಷತ್ರಿಯರಾದ ನಾವು ಯಾವಾಗಲೂ ಏನನ್ನು ಪ್ರತಿಗ್ರಹಿಸಬಾರದು, ಯಾವಾಗಲೂ ದಾನ ಮಾಡಬೇಕು, ಇದು ನಮ್ಮ ಧರ್ಮವಾಗಿದೆ ಎಂದು ಹೇಳಿ ನಮ್ಮನ್ನು ಸಮಾಧಾನಗೊಳಿಸಿದನು. ಅಂದು ರಾತ್ರಿ ಶ್ರೀರಾಮನು ಲಕ್ಷ್ಮಣನು ತಂದ ಗಂಗಾತೀರ್ಥವನ್ನು ಮಾತ್ರವೇ ಕುಡಿದನು. ಯಾವ ಆಹಾರವನ್ನು ತೆಗೆದುಕೊಳ್ಳದೆ ಸೀತೆಯೊಡನೆ ಉಪವಾಸವನ್ನೇ ಮಾಡಿದನು. ಶ್ರೀರಾಮನಿಗೆ ಕೊಟ್ಟ ನಂತರ ಉಳಿದ ಗಂಗಾತೀರ್ಥವನ್ನು ಲಕ್ಷ್ಮಣನು ಪಾನ ಮಾಡಿದನು. ಸಾಯಂಕಾಲದ ಸಮಯದಲ್ಲಿ ಈ ಮೂವರು ಒಂದೆಡೆಯಲ್ಲಿ ಮೌನಿಗಳಾಗಿ ಸಂಧ್ಯೋಪಾಸನೆಯನ್ನು ಮಾಡಿದರು. ಬಳಿಕ ಲಕ್ಷ್ಮಣನು ದರ್ಬೆಯ ಹುಲ್ಲನ್ನು ತಂದು ಅದರಿಂದಲೇ ಶುಭದಾಯಕವಾದ ಹಾಸಿಗೆಯನ್ನು ರಾಮನಿಗಾಗಿ ಸಿದ್ಧಗೊಳಿಸಿದನು. ಲಕ್ಷ್ಮಣನು ಸಿದ್ಧಪಡಿಸಿದ್ದ ಹಾಸಿಗೆಯಲ್ಲಿ ಮಲಗಲು ಶ್ರೀರಾಮನು ಸೀತೆಯೊಡನೆ ತೆರಳಿದನು. ಮಲಗುವ ಮೊದಲು ಲಕ್ಷ್ಮಣನು ಸೀತಾರಾಮರ ಪಾದಗಳನ್ನು ತೊಳೆದು ದೂರದಲ್ಲಿ ನಿಂತುಕೊಂಡನು. ಇದು ಇನ್ನೊಂದು ಸನಾತನ ಸಂಪ್ರದಾಯ. ಬಹುತೇಕ ನಮ್ಮಲ್ಲಿ ಈಗ ಇದು ಮರೆತೇ ಹೋಗಿದೆ. ರಾತ್ರಿ ಮಲಗುವಾಗ ಕಾಲು ತೊಳೆದು ಮಲಗಬೇಕು. ಏಕೆಂದರೆ ಅದೇ ಪಾದವನ್ನಿಟ್ಟು ನಾವು ಭೂಮಿಯ ಮೇಲೆ ನಡೆದಾಡುತ್ತಿರುತ್ತೇವೆ. ಭೂಮಿಯಲ್ಲಿ ಎಲ್ಲ ರೀತಿಯಾದಂತಹ ಕಸ ಕಡ್ಡಿಗಳು ಇರುವ ಸಾಧ್ಯತೆ ಇರುತ್ತದೆ. ನಮ್ಮ ಮನೆಯೊಳಗೇ ನಡೆದಾಡುತ್ತಿದ್ದರೂ ಕೂಡ ಮನೆಯೊಳಗೂ ನೆಲದ ಮೇಲೆ ಕಸವಿರುವುದಿಲ್ಲವೇ, ಧೂಳು ಇರುವುದಿಲ್ಲವೇ? ಆ ಧೂಳು ಕಾಲಿಗೆ ಮೆತ್ತಿಕೊಂಡಿರುವುದರಿಂದ ಅದೇ ಕಾರಿನಿಂದ ನಾವು ಹಾಸಿಗೆಯ ಮೇಲೆ ಮಲಗಿದರೆ ಆ ಹಾಸಿಗೆಯು ಧೂಳಿನಿಂದ ಆವೃತವಾಗುವುದಿಲ್ಲವೇ? ಇದು ಆರೋಗ್ಯಕ್ಕೆ ಒಳ್ಳೆಯದೇ? ಆರೋಗ್ಯದ ಹಿತದೃಷ್ಟಿಯಿಂದ ಕೈಕಾಲುಗಳನ್ನು, ವಿಶೇಷವಾಗಿ ಹೇಗೆ ನಾವು ಕೈ ತೊಳೆದು ಆಹಾರವನ್ನು ಸೇವಿಸುತ್ತೇವೋ ಹಾಗೆ ರಾತ್ರಿ ಹಾಸಿಗೆಯ ಮೇಲೆ ನಮ್ಮ ಕಾಲುಗಳನ್ನು ಇಡುವ ಮುನ್ನ ಆ ಕಾಲುಗಳನ್ನು ತೊಳೆದು ಮಲಗಬೇಕು. ಇಲ್ಲಿ ರಾಮನು ಹಾಗೂ ಸೀತೆಯನ್ನು ಮಲಗಲು ತಿಳಿಸಿ ತಾನೇ ಸ್ವತಃ ಲಕ್ಷ್ಮಣನು ದಾಸ್ಯ ಭಾವದಿಂದ ಅವರಿಬ್ಬರ ಕಾಲುಗಳನ್ನು ತೊಳೆಯುತ್ತಾನೆ. ನೋಡು ರಾಜಕುಮಾರ, ಇದೇ ಆ ಇಂಗಳದ ಮರ, ಇದೇ ಆ ದರ್ಭೆಯ ಹಾಸಿಗೆ. ಈ ಇಂಗಳದ ಮರದಡಿಯಲ್ಲಿ, ಈ ದರ್ಬೆಯ ಹಾಸಿಗೆಯಲ್ಲಿ ಸೀತಾರಾಮರಿಬ್ಬರು ಆ ರಾತ್ರಿಯಲ್ಲಿ ಮಲಗಿದ್ದರು. ಬೆನ್ನಿನಲ್ಲಿ ಬಾಣಗಳಿಂದ ತುಂಬಿದ 2 ಬತ್ತಳಿಕೆಗಳನ್ನು ಬಿಗಿದುಕೊಂಡು ಬಿಲ್ಲಿನ ಹೆದೆಯನ್ನು ಎಳೆಯುವಾಗ ಗಾಯವಾಗದಿರಲು ಬೆರಳುಗಳಿಗೆ ಚರ್ಮದ ಮುಚ್ಚಳವನ್ನು ಧರಿಸಿ, ಅಂದರೆ ಕೈಗವಸುಗಳನ್ನು ಧರಿಸಿ, ಮಹಾಧನುಸ್ಸಿನ ಹೆದೆಯೇರಿಸಿ ಸಜ್ಜುಗೊಳಿಸಿ ಶತ್ರು ತಾಪಕನಾದ ಲಕ್ಷ್ಮಣನು ಸೀತಾರಾಮರು ಮಲಗಿದ್ದ ಸ್ಥಳದ ಸುತ್ತಲೂ ಪಹರೆಯವನಂತೆ ಸುತ್ತಾಡುತ್ತಾ ನಿದ್ರೆ ಇಲ್ಲದೆಯೇ ಆ ರಾತ್ರಿಯನ್ನು ಕಳೆದನು. ಸ್ವಲ್ಪವಾದರೂ ಆಲಸಿಕೆ ಇಲ್ಲದೆ ಜಾಗರೂಕರಾಗಿದ್ದ, ಉತ್ತಮವಾದ ಧನುರ್ಬಾಣಗಳನ್ನು ಹಿಡಿದಿದ್ದ ಜ್ಞಾತಿ ಬಾಂಧವರೊಡನೆ ನಾನು ಕೂಡ ಶ್ರೇಷ್ಠವಾದ ಧನುರ್ಬಾಣಗಳನ್ನು ಹಿಡಿದು ಲಕ್ಷ್ಮಣ ನಿದ್ದೆಡೆಯಲ್ಲಿಯೇ ನಿಂತು ಮಹೇಂದ್ರ ಸದೃಶನಾದ ಶ್ರೀರಾಮನನ್ನು ಆ ರಾತ್ರಿಯಲ್ಲಿ ಸಂರಕ್ಷಿಸುತ್ತಿದ್ದೆನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ 87ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.